ಹಲೋ ಎವ್ರಿವನ್. ಇವತ್ತು ಬ್ಯಾಂಗ್ಳೂರಿಂದ ಪಯಣ ಮದ್ದೂರು ಕಡೆಗೆ. ಅವಾಗಿನ ಕಾಲದ ಜನ ಕಲ್ಲಲ್ಲೂ ದೇವ್ರನ್ನ ಕಾಣ್ತಾರೆ ಅಂತ ಕೇಳಿದ್ದೀವಿ. ಈಗಿನ ಕಾಲದಲ್ಲಿ ದೇವ್ರನ್ನೇ ಕಲ್ಲು ಅಂತ ಹೇಳೋದನ್ನ ಕೇಳಿದ್ದೀವಿ. ಅದರಲ್ಲೂ ಕೆಲವೊಬ್ರು ಮಾತ್ರ ಹೇಳ್ತಾರೆ ದೇವ್ರಿಂದಾನೇ ಎಲ್ಲ, ದೇವ್ರಿಲ್ದೆ ಏನೂ ನಡೆಯಲ್ಲ, ಒಂದು ಹುಲ್ಕಡ್ಡಿ ಅಲ್ಲಾಡ್ಬೇಕಂದ್ರೂ ದೇವ್ರಿನ ಅನುಗ್ರಹ ಇರಬೇಕು ಅಂತ. ಹಾಗೆ ನಾನು ದೇವ್ರನ್ನ ತುಂಬ ನಂಬ್ತೀನಿ. ನಂಬಿ ಕೆಟ್ಟವರಿಲ್ಲ ಅನ್ನೋ ಮಾತು ಕೇಳಿದ್ದೀವಲ್ಲ, ಹಾಗೆ ಮಾತಾಡ್ತಾ ನಾವು ಬರಬೇಕಾಗಿದ್ದ ಜಾಗನೇ ಬಂದಾಯ್ತು. ಇದೇ ನೋಡಿ ನಮ್ಮ ವೈದ್ಯನಾಥೇಶ್ವರ ದೇವಸ್ಥಾನದ ಅಕ್ಕಪಕ್ಕ ವಿಶಾಲವಾದ ಜಾಗ, ಮದ್ವೆ ನಡ್ಸೋಕೆ ಚೌಟ್ರಿ ಕೂಡ ಇದೆ ಇಲ್ಲಿ. ಹಾಗೆ ಒಂದ್ ವಿಶೇಷತೆ ಏನಂದ್ರೆ ಇಲ್ಲಿ ನೆಲೆಸಿರೋ ದೇವ್ರನ್ನ ನೋಡೋದೇ ವಿಶೇಷ. ದೇವಸ್ಥಾನದ ಮುಂಭಾಗದಲ್ಲಿ ನದಿ ಇದೆ. ಇಲ್ಲಿ ಜನ ಹೆಚ್ಚಾಗಿ ಗಂಗೆ ಪೂಜೆನ ಮಾಡ್ತಾರೆ. ಇಲ್ಲಿ ನೀವು ನೋಡ್ತಿರ್ಬೋದು, ದೇವಸ್ಥಾನ ಬೆಳಿಗ್ಗೆ 7:30 ಮಧ್ಯಾಹ್ನ 1:30ವರೆಗೂ ತೆಗ್ದಿರುತ್ತೆ. ಹಾಗೆ ಸಂಜೆ 4ರಿಂದ 7 ಗಂಟೆವರೆಗೂ ತೆಗ್ದಿರುತ್ತೆ. ಇಲ್ಲಿ ಚಾಮುಂಡಿ ತಾಯಿನೂ ನೆಲೆಸಿದ್ದಾರೆ. ನೀವು ನೋಡ್ತಿರೋ ಹಾಗೆ ದೇವಸ್ಥಾನ ತುಂಬಾ ದೊಡ್ಡದು, ಹಾಗೆ ತುಂಬಾ ಅದ್ಭುತವಾಗಿದೆ ಕೂಡ. ದೇವಸ್ಥಾನದೊಳಗಡೆ ಕಾಲಿಟ್ಟಿದ ತಕ್ಷಣ ಅಷ್ಟು ಉರಿ ಬಿಸಿಲಲ್ಲೂ ತುಂಬಾ ತಂಪು ಅನ್ನಿಸ್ತಾ ಇತ್ತು. ತುಂಬಾ ಪ್ರಶಾಂತವಾಗಿತ್ತು ಕೂಡ. ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಶಿವಪ್ಪ ಕರುಣಾಮಯಿ, ಭಕ್ತಿ, ನಿಷ್ಠೆ, ಸತ್ಯತೆಯಿಂದ ನಾವೇನೇ ಕೇಳಿದ್ರು ಪ್ರೀತಿಯಿಂದ ಕರುಣಿಸ್ತಾರೆ. ದೇವಸ್ಥಾನದಲ್ಲಿ ದೇವ್ರಿನ ವಿಗ್ರಹನೇ ವಿಶೇಷ. ದೇವ್ರಿಗೆ ಮಾಡಿರೋ ಅಲಂಕಾರ, ದೇವ್ರು ಕಾಣಿಸ್ತಿರೋ ರೀತಿ, ದೇವ್ರಿನ ಶಕ್ತಿ ಮಹಿಮೆನ ಎತ್ತಿ ಹಿಡಿಯೋ ತರ ಇತ್ತು. ಮದ್ದೂರ್ ಕಡೆ ಹೋದ್ರೆ ಮಿಸ್ ಮಾಡದೆ ಈ ದೇವಸ್ಥಾನಕ್ಕೆ ಹೋಗಿ ದೇವ್ರಿನ ಅನುಗ್ರಹ ಪಡ್ಕೊಳ್ಳಿ. ಫಾರ್ ಮೋರ್ ಕಂಟೆಂಟ್ ಕೀಪ್ ವಾಚಿಂಗ್ ಸುಷ್ಮಿತಾ ಗೌಡ ಯೂಟ್ಯೂಬ್ ಚಾನಲ್. ಬಾಯ್.